Hello everyone, welcome back to the Titanium Thing blog. Let's start. First we have to create a class name as well as the package name. So class name should be a capital. So now let's create an instance variables. Here I have created a age with a value of 50. So after that I am creating a static variable that is called college. So static is nothing but a constant. Okay, so we doesn't change. Now change ಮಾಡೋದಕ್ಕಾಗೋದಿಲ್ಲ. So that the static ವೇರಿಯಬಲ್ ಯಾವ್ದು ತೊಗೊಂಡಿದ್ದೀನಿ ನಾನಿಲ್ಲಿ ಕಾಲೇಜ್ ಅಂತ ಹೇಳಿ ತೊಗೊಂಡಿದ್ದೇನೆ. ಸೊ ಆಫ್ಟರ್ ದ್ಯಾಟ್ ನೌ ಐ ಜಸ್ಟ್ ಇನ್ಸೈಡ್ ದ ಮೆಥಡ್ ಐ ಆಮ್ ಕ್ರಿಯೇಟಿಂಗ್ ಅ ಲೋಕಲ್ ವೇರಿಯಬಲ್. ಸೊ ದಟ್ ಈಸ್ ನೇಮ್. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಲೋಕಲ್ ವೇರಿಯೇಬಲ್ನ ನಾನು ಎಲ್ಲಿ ಡಿಕ್ಲೇರ್ ಮಾಡಿದ್ದೀನಿ, ಇನ್ಸೈಡ್ ದ ಮೆಥಡ್ ಒಳಗಡೆ ನಾನು ಡಿಕ್ಲೇರ್ ಮಾಡಿದ್ದೀನಿ. ಸೊ ದಟ್ ಈಸ್ ಕಾಲ್ಡ್ ಲೋಕಲ್ ವೇರಿಯೇಬಲ್. ಸೊ ಐ ಆಮ್ ಪ್ರಿಂಟಿಂಗ್ ಆಲ್ 3 ವೇರಿಯೇಬಲ್ಸ್ ವಿತ್ ಯೂಸಿಂಗ್ system.out.println ಲೈಕ್ ದಟ್. ಓಕೆ, ಸೊ ಅಲ್ಲಿ ಅಬ್ಸರ್ವ್ ಮಾಡಿ ನೀವು. ಸೊ ನಾನು ಅದು ಜಸ್ಟ್ ಡಿಕ್ಲೇರ್ ಮಾಡಿ ದೆನ್ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಲೋಕಲ್ ವೇರಿಯೇಬಲ್. ಆಫ್ಟರ್ ದಟ್ ಇನ್ಸ್ಟೆನ್ಸ್ ವೇರಿಯೇಬಲ್, ದೆನ್ ಸ್ಟಾಟಿಕ್ ವೇರಿಯೇಬಲ್ನ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಕೂಡ ಪ್ರಿಂಟ್ ಮಾಡಿದ ನಂತರ ನಾನು ಏನು ಮಾಡಬೇಕು, ಮೇನ್ ಫಂಕ್ಷನಲ್ಲಿ ಐ ಜಸ್ಟ್ ಕ್ರಿಯೇಟ್ ಒನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗ ನ್ಯೂ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ನಾವು ಜಾವದಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕ್ಲಾಸ್ ನೇಮ್. ದೆನ್ ಕ್ಲಾಸ್ಗೆ ಒಂದು ಅಲಿಯಾಸ್ ನೇಮ್ನ ನಾವು ಕೊಡಬೇಕಾಗತ್ತೆ. ಇಲ್ಲಿ ಅಲಿಯಾಸ್ ನೇಮ್ ಯಾವುದು, OBJ ಅನ್ನೋದು ಅಲಿಯಾಸ್ ನೇಮ್. So in this Java you should create a object with using new keyword. It's mandatory. ಸೊ ಜಾವಾದಲ್ಲಿ ನಿಮಗೆ ಮ್ಯಾಂಡಟರಿ ಆಗಿರುತ್ತೆ. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುವಾಗ ಯಾವ ಕೀವರ್ಡ್ ಯೂಸ್ ಮಾಡ್ತೀರಾ, ನ್ಯೂ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡ್ತೀರಾ. ಸೊ ದೆನ್ ನೀವು ಇನ್ಸೈಡ್ ದ ಕ್ಲಾಸ್ ಒಳಗಡೆ ಏನೇನು ಡಿಸ್ಪ್ಲೇ ಯಾವ ಮೆಥಡ್ನ ಯೂಸ್ ಮಾಡಿದ್ದೀರಾ ಅಲ್ವಾ, ಸೊ ಅದನ್ನು ಇಲ್ಲಿ ಕಾಲ್ ಮಾಡೋದು. ಸೊ ಆಫ್ಟರ್ ಆಬ್ಜೆಕ್ಟ್ ಎಲ್ಲ ಕ್ರಿಯೇಟ್ ಆದ ನಂತರ ಜಸ್ಟ್ ಬಿಲ್ಡ್ ಆ್ಯಂಡ್ ರನ್ ದ ಕೋಡ್. ಸೊ ಇಲ್ಲಿ ನಾನು ಅಲಿಯಾಸ್ ನೇಮ್ ತೊಗೊಂಡಿರೋದು OBJ ಅನ್ನೋದು ಒಂದು ಅಲಿಯಾಸ್ ನೇಮ್. ಸೊ ದಟ್ OBJ.display. ಸೊ ಹಿಯರ್ ಡಿಸ್ಪ್ಲೇ ಈಸ್ ನಥಿಂಗ್ ಬಟ್ ಅ ಮೆಥಡ್ ನೇಮ್. So finally we can see the output of the local instance and static variable. This is how we can use different types of variables in Java. So thank you for watching. Please like, share and subscribe for more Java videos. Thank you.